ಜಮ್ಮು ಕಾಶ್ಮೀರದ ಉರಿ ಪ್ರದೇಶದಲ್ಲಿ ಶೆಲ್ ಹಾಗೂ ಬಾಂಬ್ ದಾಳಿ ನಡೆದಿತ್ತು. ಈ ಸಂದರ್ಭದಲ್ಲಿ ಕಾರ್ನಲ್ಲಿ ಹೋಗ್ತಾ ಇದ್ದ ಮಹಿಳೆ ಪಾಕಿಸ್ತಾನದ ದಾಳಿಗೆ ಬಲಿಯಾಗಿತ್ತು. ಉರಿ ಸಮೀಪದ ಬಾಂದ್ರಾ ಅನ್ನುವಲ್ಲಿ ನಡೆದಿರುವಂತಹ ಘಟನೆ ಇದು. ದಾಳಿಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಬೇರೆ ಕಡೆಗೆ ಪ್ರಯಾಣವನ್ನ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಕಾರಿನ ಮೇಲೆ ಶೆಲ್ ಬಂದು ಬಿದ್ದು ಮಹಿಳೆ ಪ್ರಾಣವನ್ನ ಕಳ್ಕೊಂಡಿದ್ರು. ಜಮ್ಮುವಿನಿಂದ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆಗೆ ಆ ಮಹಿಳೆಯ ಕುಟುಂಬಸ್ಥರು ತಮ್ಮ ನೋವನ್ನ ತೋಡ್ಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಏನಾಯ್ತು ಅನ್ನುವಂಥದ್ದನ್ನ ಹೇಳ್ಕೊಂಡಿದ್ದಾರೆ. ಸುರಕ್ಷಿತ ಸ್ಥಳವನ್ನ ಅರಸಿಕೊಂಡು ಬಾರಾಮುಲ್ಲಕ್ಕೆ ಹೋಗ್ತಾ ಇದ್ವಿ, ಶೆಲ್ ದಾಳಿಗೆ ತಾಯಿಯನ್ನ ಕಳ್ಕೊಂಡಿದ್ದೀವಿ ಅಂತ ನೋವನ್ನ ಹಂಚಿಕೊಂಡಿದ್ದಾರೆ. ದುಷ್ಕೃತ್ಯ ಹಲವು ಸಂಕಟಗಳನ್ನು ತರುತ್ತೆ, ಹಲವು ಜೀವಗಳನ್ನು ಬಲಿ ತೆಗೆದುಕೊಳ್ಳುತ್ತೆ. ಆದರೆ ತಪ್ಪು ಮಾಡಿದ ಜೀವಗಳು ಬಲಿಯಾದರೆ ಓಕೆ ಅನ್ನಬಹುದು. ಆದರೆ ಯಾವುದೇ ತಪ್ಪು ಮಾಡದೇ ಇರುವಂಥ ಜೀವ ಬಲಿಯಾದರೆ ಅದಕ್ಕೆ ಲೆಕ್ಕ ಹಾಕಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂತಹ ಕುಟುಂಬ ಅಂದರೆ ಉರಿಯಲ್ಲಿ ನಡೆದಂತಹ ದುಷ್ಕೃತ್ಯಕ್ಕೆ ಅಲ್ಲಿ ಸಿಡಿತಾ ಇರುವಂಥ ಪಾಕಿಸ್ತಾನ ಸಿಡಿಸ್ತಾ ಇರುವಂತಹ ಒಂದು ಶೆಲ್ ದಾಳಿಗಳಿಗೆ ಈವನ್ ಕಾರ್ನಲ್ಲಿ ಕೂತಿದ್ರೂ ಕೂಡ ಒಂದು ಶೆಲ್ ಬಂದು ಹೊಡೆದಿದೆ. ಆ ಶೆಲ್ ಒಂದು ಮಹಿಳೆಯ ಪ್ರಾಣವನ್ನ ಕೂಡ ತೆಗೆದಿದೆ. ಸೊ ಅಂತ ಕುಟುಂಬದ ಬಳಿ ನಾವಿದ್ದೇವೆ. ಇಲ್ಲಿ ನೀವು ನೋಡ್ಬೋದು, ಪೂರ್ತಿ ಕುಟುಂಬ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದೆ. ಏಕಾಏಕಿ ಏನು ತಪ್ಪೇ ಮಾಡಿಲ್ಲ ಅಂಥದ್ದೊಂದು ಶೆಲ್ ದಾಳಿ ಶುರುವಾಗುತ್ತೆ. ಇದರ ಒಂದು ಕಥೆ ಹೇಳೋದಾದ್ರೆ, ಕಣ್ಣೀರಿನ ಕತೆ. ಶೆಲ್ ದಾಳಿ ಶುರುವಾಗುತ್ತೆ ಉರಿಯ ಸಮೀಪದಲ್ಲಿರುವಂತಹ ಬಾಂಡ್ರಾ ಅನ್ನುವಂಥ ಪ್ರದೇಶದಲ್ಲಿ. ಈ ಕುಟುಂಬದ ಜೊತೆಗೆ ಅವರ ತಾಯಿ ಕೂಡ ಇರ್ತಾರೆ. ಹೆಚ್ಚು ಕಡಿಮೆ ಒಂದು 10ರಿಂದ 12 ಜನ ಓಡಿ ಬಂದು ಒಂದು ವಾಹನಕ್ಕೆ ಏರ್ತಾರೆ. ಆ ವಾಹನಕ್ಕೆ ಇನ್ನೇನು ಸ್ವಲ್ಪ ದೂರ ಬರ್ತಾರೆ ಅಂತ ಸಂದರ್ಭದಲ್ಲಿ ಒಂದು ಶೆಲ್ ಸಿಡಿಯುತ್ತೆ. ಅದು ಸಿಡಿದು ಬಂದಂಥದ್ದು ಆ ವಾಹನದ ಟಾಪ್ ಮೇಲೆ ಬೀಳುತ್ತೆ. ಟಾಪ್ ಮೇಲೆ ಬಿದ್ದಂಥದ್ದು ಅದರ ರಭಸಕ್ಕೆ ಕೆಳಗಡೆ ಕೂತಿದ್ದಂತಹ ತಾಯಿಯ ಮೇಲೆ ಬೀಳುತ್ತೆ. ಆ ತಾಯಿಯ ಕತ್ತು ಎಲ್ಲವೂ ಕೂಡ ಸೀಳಿಕೊಂಡು ಹೋಗ್ತವೆ. ಅಂದ್ರೆ ಪಕ್ಕದಲ್ಲಿ ಕೂತಿದ್ದ ಕ್ಷಣಾರ್ಧದಲ್ಲಿ ಏನಾಯ್ತು ಅನ್ನುವಂಥದ್ದೇ ಗೊತ್ತಾಗದ ಸ್ಥಿತಿ ಇರುತ್ತೆ. ಸೊ ಅಂತ ತಾಯಿಯನ್ನ, ಪಕ್ಕದಲ್ಲೇ ಇರುವಂತಹ ತಾಯಿಯನ್ನ ಕ್ಷಣ ಮಾತ್ರದಲ್ಲಿ ಕಳೆದುಕೊಳ್ಳುವಂತಹ ಸ್ಥಿತಿ ಇದೆಯಲ್ಲ, ಇದು ಯಾರಿಗೂ ಕೂಡ ಬೇಡವಾದ ಸ್ಥಿತಿ. ಅವರ ಮಗಳು ಇಲ್ಲಿದ್ದಾರೆ. दीदी कैसे हो गया वो थोड़ा एक्सप्लेन करो। अचानक ही हमारे ऊपर स्वेलिंग आई, उसमें मेरी माँ मर गई और मेरी आंटी को लगी पर वो ठीक है, पर इसमें मेरी माँ चली गई 1 ही मिनट में। नहीं शेरी तक आई हो, यहाँ से मतलब ब्लडिंग बहुत 10 किलोमीटर आई, 10 किलोमीटर आगे आई। ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.